ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪೂಜಾ ಅನುಷ್ಠಾನ ಅಂದರೆ ಮುಡುಪು ಕಟ್ಟೋ ಅಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಕ್ಕೆ ಕಟ್ಟಬೇಕು ಅಂತ ಅಂದರೆ ಸ್ನೇಹಿತರೆ ನೋಡಿ, ನಾಳೆ ದಿನ ನಿಮ್ಮಲ್ಲಿರೋಂಥ ಯಾವುದಾದ್ರೂ ಇಷ್ಟಾರ್ಥಗಳಿದ್ದರೆ ಅಥವಾ ನಮ್ಮ ಆಸೆಗಳು ಬಹಳ ದಿನದಿಂದ ನಿಜವಾಗ್ಲೂ ನೆರವೇರಿಲ್ಲ ಅಂತ ನಿಜವಾಗ್ಲೂ ತುಂಬ ಕಷ್ಟದಲ್ಲಿದ್ದು ತುಂಬ ನೊಂದ್ಕೊಂಡಿರೋ ಅಂಥವ್ರು, ನಮಗೆ ಈ ಕಷ್ಟದಿಂದ ನಮಗೆ ಪರಿಹಾರ ಆಗಲಿಲ್ಲ ಅಂದರೆ ನಮಗೆ ಸಾವೇ ಗತಿ ಅಂತ ಬಯಸ್ತಾ ಇರೋವಂಥವ್ರು, ನೊಂದಿರೋ ಅಂಥವ್ರು, ಪ್ರಾಮಾಣಿಕವಾಗಿ ಕಷ್ಟ ಸುಖದಲ್ಲಿ ನೊಂದು ಬೆಂದಿರೋ ಅಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ನೀವು ಈ ಮುಡುಪು ಅನುಷ್ಠಾನನ ಖಂಡಿತವಾಗ್ಲೂ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ, ಬೆಳಗಿನ ಜಾವನೇ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ದಿನನಿತ್ಯ ಉಪಯೋಗಿಸುವ ಬಟ್ಟೆಗಳಾದರೆ ಬೇಡ, ಒಂದು ಶುದ್ಧವಾದದ್ದು ಬಿಳಿ ಬಟ್ಟೆ ಆಗಿರಬೇಕು. ಆ ಶುದ್ಧವಾದದ್ದು ಬಟ್ಟೆ ದೇವರ ಪೂಜೆಗೆ ಅಂತ ಎತ್ತಿಟ್ಟಿರೋಂಥ ಬಟ್ಟೆ ಆಗಿರಬೇಕು. ಆ ಬಟ್ಟೆನ ನೀವು ತಗೊಂಡು ಅದಕ್ಕೆ ನೀವು ಸ್ವಲ್ಪ ಅರಿಶಿಣನ ಹಚ್ಚಬೇಕಾಗುತ್ತೆ. ಅರಿಶಿಣದ ಬಟ್ಟೆ ಮಾಡಿಕೊಂಡು ಅದಕ್ಕೆ ನೀವು 11 ಅಥವಾ 9 ಅಥವಾ 21 ತುಳಸಿ ಎಲೆಗಳನ್ನ ನೀವು ಕಿತ್ಕೊಂಡು 21 ನಾಣ್ಯಗಳನ್ನ ನೀವು ತಗೊಂಡು ನೀವು ಅದನ್ನ ಮುಡುಪದ ಬಟ್ಟೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ, ಸ್ವಲ್ಪ ಗಂಧನ ಇಟ್ಟು ಸ್ವಲ್ಪ ಮಂತ್ರಾಕ್ಷತೆ ಹಾಕಿ, ನಿಮ್ಮ ಮನೇಲಿ ಏನಾದರೂ ಮೃತ್ತಿಕೆ ಇದ್ದರೆ ಮೃತ್ತಿಕೆ ಕೂಡ ಒಂದು ಚಿಟಿಕೆ ಹಾಕಿ ಅದ್ರ ಒಳಗಡೆ ನೀವು 21 ನಾಣ್ಯಗಳನ್ನ ನೀವು ಇಟ್ಟು ಖಂಡಿತವಾಗ್ಲೂ 21 ತುಳಸಿ ದಳಗಳಿರ್ಬೋದು ಅಥವಾ 11 ತುಳಸಿ ದಳಗಳನ್ನ ನೀವು ಅದ್ರ ಒಳಗಡೆ ಇಟ್ಟು ಮುಡುಪನ್ನ ಕಟ್ಟಿ ಅದನ್ನು ನೀವು ರಾಯರ ಹತ್ರ ಅಂದರೆ ನಿಮ್ಮ ಮನೆಯಲ್ಲಿರೋವಂಥ ರಾಯರ ವಿಗ್ರಹದ ಮುಂದೆ ಇಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನ ಖಂಡಿತವಾಗ್ಲೂ ಕೇಳ್ಕೊಳ್ಳಿ. ಅಕಸ್ಮಾತು ನಮ್ಮ ಮನೆಯಲ್ಲಿ ಇಷ್ಟಾರ್ಥಗಳಿಗೆ ಕೇಳ್ಕೊಳ್ಳೋಕ್ಕೆ ನಮಗೆ ಮಡಿ ಇಲ್ಲ, ಮೈಲಿಗೆ ಇಲ್ಲ, ನಾವು ಮುಡುಪನ್ನ ಕಟ್ಬೋದು ಅನ್ನೋದು ಮನಸ್ಸಲ್ಲಿ ನಿಮ್ಮಲ್ಲಿ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಕಟ್ಬೋದು. ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಕಟ್ಟಿದಂಥ ಮುಡುಪನ್ನ ತಗೊಂಡೋಗಿ ಯಾವುದಾದ್ರೂ ರಾಯರ ಮಠಗಳಿರುತ್ತಲ್ಲ, ಬೃಂದಾವನ ಇರೋವಂಥ ಮಠದಲ್ಲಿ ನೀವು ಕೇಳ್ಕೊಬೇಕು, ನಮಗೆ ಇಷ್ಟು ದಿನದ ಒಳಗಡೆ ನಮ್ಮ ಕೆಲಸಗಳು ಖಂಡಿತವಾಗ್ಲೂ ನೆರವೇರೋದಕ್ಕೆ ದಾರಿ ಮಾಡಿಕೊಡಿ, ನಮಗೆ ಅತಿ ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗಬೇಕು ಅಂತ ಬಯಸೋಂಥವ್ರು ಕೇಳ್ಕೊಬೋದು. ಇಲ್ಲ ನಮಗೆ ಅತಿ ಶೀಘ್ರವಾಗಿ ಕಂಕಣ ಭಾಗ್ಯ ಬೇಗ ಮದುವೆ ಆಗಬೇಕು ಅಂತ ಕೇಳ್ಕೊಬೇಕು ಅಂತಿರೋರು ಕೇಳ್ಕೊಬೋದು, ಮಕ್ಕಳಾಗಬೇಕು ಅಂತಿರೋರು ಕೇಳ್ಕೊಬೋದು, ಅಥವಾ ಗುರುಬಲ ಇಲ್ಲ ನಮಗೆ ಯಾವುದೇ ಒಂದು ಕೆಲಸ ಮಾಡಿದ್ರು ಪ್ರಗತಿ ಇಲ್ಲ ಅಂತ ಅನ್ನೋರು ಕೂಡ ನಾಳೆ ದಿನ ನೀವು ಕೇಳ್ಕೊಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮುಡುಪನ್ನ ಮನೆಯಲ್ಲಿ 3 ದಿನ ಇಟ್ಟು ಪೂಜೆ ಮಾಡಿ ತದನಂತರ ನೀವು ಅದನ್ನು ರಾಯರ ಮಠದಲ್ಲಿರುವಂಥ ಬೃಂದಾವನಕ್ಕೆ ಹೋಗಿ ತಗೊಂಡೋಗಿ ಆ ಮುಡುಪನ್ನ ನೀವು ಹಾಕ್ತೀವಿ ಅಂದರೂ ಕೂಡ ಹಾಕ್ಬೋದು. ಇಲ್ಲ ನಮ್ಮ ಕೆಲಸ ಮುಗಿದೆಲ್ಲ ಆದಮೇಲೆ ನಾವು ಅದನ್ನು ಮುಡುಪನ್ನ ತಗೊಂಡೋಗಿ ಮಂತ್ರಾಲಯದಲ್ಲಿರೋವಂಥ ಬೃಂದಾವನದ ಒಳಗಡೆ ನಾವು ಹಾಕ್ಕೊಂಡು ಬರ್ತೀವಿ ಅಂತ ಅನ್ನೋರು ಕೂಡ ನೀವು ಹಾಕ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಂಕಲ್ಪ ಮಾಡುವಾಗ ಮುಡುಪನ್ನ ಹೇಳ್ಕೊಂಡು ಕಟ್ಟಬೇಕು. ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಬೇಕು, ಕುಲದೇವರು ಪ್ರಾರ್ಥನೆ ಮಾಡಬೇಕು, ಇಷ್ಟ ದೇವರು ಪ್ರಾರ್ಥನೆ ಮಾಡಿ ರಾಯರ ಪ್ರಾರ್ಥನೆ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಕೇಳ್ಕೊಬೇಕಾಗುತ್ತೆ. ಅದರಲ್ಲೂ 21 ನಾಣ್ಯಗಳು ಹಾಕಬೇಕಾಗುತ್ತೆ. ಅದೇ ರೀತಿ 21 ರೂಪಾಯಿ ಅಂತ ಅಂದರೆ 21 ಒಂದೊಂದು ರೂಪಾಯಿ ನಾವು 21ನ ಹಾಕ್ಬೋದು. 21 ತುಳಸಿ ದಳ ಹಾಕಿದಾಗ ತುಂಬ ಸರ್ವಶ್ರೇಷ್ಠವಾದದ್ದು ಅನ್ನೋದು ನನ್ನ ಭಾವನೆ. ಅದಕ್ಕೂ ಮೀರಿ ನೀವು ಇನ್ನೆಷ್ಟೆಷ್ಟು ಹಾಕ್ತಿರೋ ಅದು ನಿಮಗೆ ಬಿಟ್ಟು
ಇಟ್ಟಿದ್ದು. ಹಾಗಂತ ಹೇಳಿ ನೀವು ಏನು ಮಾಡಬೇಕು ಅಂದರೆ, ನೀವು ಯಾವಾಗಲೂ ಅಷ್ಟೇನೇನೆ ನೀವು ಒಳ್ಳೆ ಮನಸ್ಸಿಂದ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಮುಡುಪು ಅನುಷ್ಠಾನ ತುಂಬಾ ಸಹಾಯ ಮಾಡುತ್ತೆ. ಈ ದುಡ್ಡನ್ನ ಇಲ್ಲಿ ಹೋಗಿ ಹಾಕಿದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ ಅಂತ ನೀವು ಎರಡು ಮನಸ್ಸು ಇಟ್ಕೊಂಡು ಮಾಡಿದ್ರೆ ಯಾವತ್ತೂ ಆಗಲ್ಲ. ನೀವು ಬೃಂದಾವನದ ಹತ್ರ ನೀವೇನಾದ್ರೂ ಮುಡುಪಿಂದು ಕಾಯಿನ್ಗಳು ಕಟ್ಟಿರೋ ಅಂಥದ್ದು ಮುಡುಪನ್ನ ಮುಡುಪನ್ನ ನೀವು ಹಾಕೋದಕ್ಕಿಂತ ಮುಂಚೆ ಬೃಂದಾವನದ ಹತ್ರ ನೀವು 11 ಪ್ರದಕ್ಷಿಣೆ ಸೇವೆನಾದರೂ ಮಾಡಬೇಕು. ಅದನ್ನು ನೀವು ಮಿಸ್ ಮಾಡಬೇಡಿ. 11 ಆದರೆ 11 ಹಾಕಿ, 21 ಆದರೆ 21 ಸತಿ ಪ್ರದಕ್ಷಿಣೆ ಸೇವೆನ ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತೀನಿ. ಅದಾದಮೇಲೆ ನಿಮಗೆ ಕಾಯಿಂದು ಮುಡುಪುದು ನಿಮಗೆ ಅನುಷ್ಠಾನ ಅದನ್ನು ಕಟ್ಟೋಕ್ಕಾಗಲಿಲ್ಲ ಅಂದವರು ನೀವು ಇನ್ನೇನು ಮಾಡ್ಬೋದು ಅಂತ ಅಂದರೆ, ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಮಾಡೋವಂಥವ್ರು ಮನೇಲೂ ಕೂಡ ನೀವು ಇದನ್ನು ಮಾಡ್ಕೊಬೋದು. ಫೋಟೋ ಎದುರಿಗೆ ರಾಯರ ಫೋಟೋಗಳಿದ್ದರೆ ಅದಕ್ಕೆ ನೀವು ನಾಳೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಳಸಿ ಹಾಕಿ ಆರಾಧನೆ ಇದೆ. ಯಾಕಂದರೆ ಇವಾಗ 7 ದಿನ ಮಂತ್ರಾಲಯದಲ್ಲಿ ಆಗಲೇ ಶುರುವಾಗಿದೆ ರಾಯರ ಆರಾಧನಾ ಮಹೋತ್ಸವ. ಅದರಲ್ಲಿ ರಾಯರ ಆರಾಧನಾ ಮಹೋತ್ಸವ ಅಲ್ಲಿ ಸಪ್ತರಾತ್ರಿ ಮಹೋತ್ಸವ ಎಲ್ಲ ಒಂದು 7 ದಿನಗಳ ಕಾಲ ನಡೆಯುತ್ತೆ ನಿರಂತರವಾಗಿ. ಆದರೆ ನಾಳೆ ದಿನ ತುಂಬ ವಿಶೇಷ. ಯಾಕಂದರೆ ರಾಯರು ಸಾಕ್ಷರೀರವಾಗಿ ಬೃಂದಾವನದಲ್ಲಿ ಕುಳಿತು ಕಣ್ಣನ್ನು ಬಿಟ್ಟು ಪ್ರತಿಯೊಬ್ಬ ಭಕ್ತರನ್ನು ನೋಡ್ತಾ ಇರ್ತಾರೆ. ಅಂಥ ದಿನಗಳಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನು ನಾವು ನಮ್ಮ ಕಷ್ಟ ಸುಖಗಳನ್ನು ಗುರುಗಳ ಮುಂದೆ ಹೇಳಿಕೊಂಡಾಗ ಖಂಡಿತವಾಗ್ಲೂ ಗುರುಗಳು ನಮಗೆ ಅವರು ನಮ್ಮ ಕೆಲಸಗಳ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡಲು ಅವರೂ ಸಹ ಹೋಗಿ ಭಗವಂತನ ಪ್ರೇರಣೆ ಮೇಲೆ ನಮಗೆ ಸಿದ್ಧಿ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಯಾಕಂದರೆ ಗುರುರಾಯರೇ ಸ್ವತಃ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಅವರು ಮಾಡೋದು ಏನು ಅಂದರೆ, ನಮ್ಮಲ್ಲಿರೋ ಅಂಥ ನೋವುಗಳು ಕಷ್ಟ ಕಾರ್ಪಣ್ಯಗಳು ಎಂಥದ್ದೇ ಇರಲಿ ಅದನ್ನು ಅವರು ಮೊದಲಿಗೆ ಆಂಜನೇಯ ಅಂದರೆ ಮುಖ್ಯ ಪ್ರಾಣ ದೇವರಿಗೆ ಒಪ್ಪಿಸ್ತಾರೆ. ಅದಾದಮೇಲೆ ಶ್ರೀಕೃಷ್ಣನಿಗೆ ಒಪ್ಪಿಸ್ತಾರೆ, ನರಸಿಂಹ ದೇವರಿಗೆ ಒಪ್ಪಿಸ್ತಾರೆ, ರಾಮದೇವರಿಗೆ ಒಪ್ಪಿಸ್ತಾರೆ. ಈ ರೀತಿ ಒಂದೊಂದು ಅಧಿದೇವತೆಗಳಿಗೆ ಒಪ್ಪಿಸಿ ನಮಗೆ ಯಾರ್ಯಾರಿಗೆ ಏನೇನು ಕಾರ್ಯಗಳು ಆಗಬೇಕೋ ಆಯಾಯ ದೇವರುಗಳಿಗೆ ಒಪ್ಪಿಸಿ ಅದು ಬೇಗ ಶೀಘ್ರವಾಗಿ ನೆರವೇರೋದಕ್ಕೆ ಖಂಡಿತವಾಗ್ಲೂ ಅವರು ಪ್ರೇರೇಪಿಸುತ್ತಾರೆ. ಈಗ ನಮಗೇನೋ ಒಂದು ಬೇಕಾಗಿದೆ ಅಂದ್ಕೊಳ್ಳಿ, ಈಗ ನಮಗೆ ಒಂದು ಮುಖ್ಯ ಪ್ರಾಣ ಅಂತ ಅಂದರೆ ನಮಗೆ ವಾಯುದೇವರು. ಈಗ ಆಂಜನೇಯನಿಂದ ನಾವೇನನ್ನು ನಿರೀಕ್ಷೆ ಮಾಡ್ಬೋದು, ಆರೋಗ್ಯ ಆಯಸ್ಸು ಅದನ್ನೆಲ್ಲ ನಾವು ನಿರೀಕ್ಷೆ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಆಂಜನೇಯನ ಮುಂದೆ ಶ್ರೀರಾಘವೇಂದ್ರ ಪ್ರಭುಗಳು ಅದನ್ನು ಇಡ್ತಾರೆ. ಅವರು ಇಟ್ಟಾಗ ನಮಗೆ ಆರೋಗ್ಯ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ. ಸಂತಾನ ಸಮಸ್ಯೆ ಬೇಕು ಅಂದಾಗ ಕೃಷ್ಣನ ಹತ್ರ ಇಡ್ತಾರೆ, ಆಗ ನಮಗೆ ಸಂತಾನ ಸಮಸ್ಯೆ ನಿವಾರಣೆ ಆಗುತ್ತೆ. ಆಮೇಲೆ ಋಣರೋಚಗಳು ಅಂದರೆ ಪಿತೃದೋಷಗಳಿರ್ಬೋದು, ಸಾಲಬಾಧೆಗಳಿರ್ಬೋದು, ಕಂಟಕಗಳಿರ್ಬೋದು ಅಥವಾ ದುಡ್ಡಿನ ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲ ತೀರಿಸೋದಕ್ಕೆ ಸಹಾಯ ಮಾಡೋದು ನರಸಿಂಹ ದೇವರು. ಅಂಥ ದೇವ್ರ ಮುಂದೆ ಇಡ್ತಾರೆ. ಆ ದೇವರುಗಳ ಮುಖಾಂತರ ನಮಗೆ ಆ ಪರಿಹಾರಗಳಾಗುತ್ತೆ. ಅಂದರೆ ನಾನು ಹೇಳ್ತಾ ಇರೋ ಅರ್ಥ ಬಂದು, ನಾವು ರಾಯರನ್ನು ಮುಂದೆ ಇಟ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ನಾವು ರಾಯರ ಮುಂದೆ ಕೇಳಿಕೊಂಡಾಗ ರಾಯರ ಮುಖಾಂತರ ನಮಗೆ ಪ್ರಪಂಚದಲ್ಲಿ ಎಂತೆಂಥದೋ ನೋವುಗಳಿರುತ್ತೆ, ಎಂತೆಂಥದೋ ಕಷ್ಟಗಳಿರುತ್ತೆ, ಸಾವಿರಾರು ದೇವತೆಗಳಿರ್ತಾರೆ. ಆ ದೇವತೆಗಳಿಗೆ ನಾವು ಇಂತಿಂಥ ಗುರುಗಳಂತ ಒಂದಿಷ್ಟು ಗುರುಗಳಿರ್ತಾರೆ. ಆ ಗುರುಗಳ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ನಾವು ದೇವರ ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ನಮಗೆ ಬೇಗ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗ ಇನ್ನೇನು ಕೃಷ್ಣಾಷ್ಟಮಿ ಇದೆ, ಆರಾಧನಾ ಮಹೋತ್ಸವ ಇದೆ. ಇಂಥ ದಿನಗಳಲ್ಲಿ ನಾವು ನಮ್ಮ ಕಷ್ಟ ಸುಖಗಳನ್ನ ನಾವು ಸಂಕಲ್ಪ ಮಾಡಿ ಕೇಳಿಕೊಂಡಾಗ ಅದಕ್ಕೆ ಒಂದು ಪ್ರತಿರೂಪವಾಗಿ ನಮಗೆ ದೇವರು ಅನುಗ್ರಹ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಮುಡುಪನ್ನ ನೀವು ಕಟ್ಟಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡ್ಬೋದು ಅಂದರೆ, ನೀವು ಬೃಂದಾವನದ ಹತ್ರ 11 ಪ್ರದಕ್ಷಿಣೆ ಹಾಕಿದ ನಂತರ ನೀವು ಬೃಂದಾವನದಲ್ಲಿ ಅದರಲ್ಲೂ 3 ದಿನದ ಒಳಗಡೆ ನೀವು ನಾಳೆ ನಾಡಿದ್ದು ಆಚೆ ನಡೆದು ಅಂದರೆ ಮಧ್ಯಾರಾಧನೆ, ಪೂರ್ವಾರಾಧನೆ ಅಲ್ಲ
ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ದಿನ ಇದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ನಿಮಗೆ ಯಾಕೆ ಈ 3 ದಿನಗಳಲ್ಲಿ ವಿಶೇಷ ಅಂದರೆ, ರಾಯರು ಸ್ವತಃ ಬೃಂದಾವನದಲ್ಲಿ ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಾ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ನೀವು ಬೃಂದಾವನದಲ್ಲಿರೋಂಥ ಮುಂದೆ ಇರೋವಂಥ ಯಾವುದಾದ್ರೂ ರಾಯರ ಮಠದ ಬೃಂದಾವನದಲ್ಲಿರೋವಂಥ ಕಾಣಿಕೆ ಡಬ್ಬಿ ಒಳಗಡೆ ನೀವು ಈ ಮುಡುಪನ್ನು ನೀವು ಹಾಕಿ ಬರ್ಬೋದು. ಅದು ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ನೀವು ಏನು ಮಾಡ್ಬೋದು ಅಂತ ಅಂದರೆ, ನೀವು ಮುಖ್ಯವಾಗಿ ಕಾಯಿ ಸಂಕಲ್ಪ ಸೇವೆ ಕೂಡ ಮಾಡಿಸ್ಬೋದಾಗುತ್ತೆ. 2 ಪೂರ್ಣ ಫಲನ ನೀವು ತಗೊಂಡು ಅದರಲ್ಲಿ ಎಲೆ ಅಡಿಕೆ ಒಂದಿಷ್ಟು ದುಡ್ಡು ನೀವು ತಗೊಂಡೋಗಿ ನೀವು ನಿಮ್ಮ ಸುತ್ತಮುತ್ತ ಇರೋಂಥ ಯಾವುದಾದ್ರೂ ರಾಯರ ಮಠಗಳಿಗೆ ನೀವು ತಾಂಬೂಲ ದಕ್ಷಿಣೆ ಸಮೇತ ನೀವು ಕೊಟ್ಟು ನೀವು ಸಂಕಲ್ಪ ಸೇವೆನ ಮಾಡಿಸ್ಬೋದು. ಇಲ್ಲ ಮನೇಲೇ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿ. ನಿಮ್ಮ ಮನೇಲಿ ನೀವು ಒಂದು ಹಳದಿ ಕಲರ್ ಬಟ್ಟೆನ ತಗೊಂಡು ಅದನ್ನು ಹಾಸಿ ಅದ್ರ ಮೇಲೆ ಅರಿಶಿಣ ಕುಂಕುಮ ಇಟ್ಟು 2 ತೆಂಗಿನಕಾಯಿನ ಇಟ್ಟು ಎಲೆ ಅಡಿಕೆ ಹೂವು ಇಟ್ಟು 21 ರೂಪಾಯಿ ಇರ್ಬೋದು, 101 ರೂಪಾಯಿನ ಇಟ್ಟು ಮಂತ್ರಾಕ್ಷತೆ ಇಟ್ಟು ನೀವು ನಿಮ್ಮ ಕುಲದೇವರ ಸಮೇತ ನೀವು ಗಣೇಶ ಪೂಜೆ ಮಾಡಿ ಗಣೇಶನಿಗೆ ನೈವೇದ್ಯ ಇಟ್ಟು ನೀವು ಸಂಕಲ್ಪ ಸೇವೆ ಕೂಡ ನೀವು ಮಾಡ್ಬೋದು. ನಾಳೆ ದಿನ ಖಂಡಿತವಾಗ್ಲೂ ಆರಾಧನಾ ಮಹೋತ್ಸವ ಮನೆಯಲ್ಲಿ ಮಾಡೋವಂಥವ್ರು ನಿಮ್ಮ ಮನೇಲಿ ಏನೂ ನೈವೇದ್ಯ ಇಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಾಳೆ ನೀವು ಕಲ್ಲು ಸಕ್ಕರೆನ ನೀವು ಮಂತ್ರಾಕ್ಷತೆನ ಸ್ವಲ್ಪ ಖಂಡಿತವಾಗ್ಲೂ ಇಡಿ. ಇದನ್ನು ನೀವು ಖಂಡಿತವಾಗ್ಲೂ ಮರೆಯದಲೇ ರಾಯರಿಗೆ ಇಡಿ. ನಿಮ್ಮ ಮನೇಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖಂಡಿತವಾಗ್ಲೂ ನಾಳೆ ದಿನ ರಾಯರನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ನೀವು ರಾಯರನ್ನು ನೀವು ಎಷ್ಟು ಪ್ರೀತಿಯಿಂದ ನಾಳೆ ದಿನ ಕರಿತೀರೋ, ಎಷ್ಟು ಪ್ರೀತಿಯಿಂದ ನೀವು ನೋಡ್ತಿರೋ, ರಾಯರು ಸ್ವತಃ ನಿಮ್ಮನ್ನು ನೋಡ್ತಾರೆ. ಯಾಕಂದರೆ ರಾಯರು ಬಂದು ನಾಳೆ ದಿನ ಬೃಂದಾವನದಲ್ಲಿರೋ ಅಂಥ 4 ಕಣ್ಣುಗಳಂದರೆ 4 ಭಾಗಗಳಿಂದಲೂ ಅವರ ಅಂತರಾತ್ಮ ಒಳಕಣ್ಣುಗಳಿಂದನೂ ಮತ್ತು ಅವರ ನೇರ ನೋಟದಿಂದಲೂ ನಮ್ಮನ್ನು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಾಳೆ ದಿನ ಎಲ್ಲರೂ ರಾಯರ ಮಠಗಳಿಗೆ ಹೋಗಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಳೆ ಹೋಗಿ. ರಾಯರ ಮಠಕ್ಕೆ ಹೋದಾಗ ಖಂಡಿತವಾಗ್ಲೂ ಗುರುಗಳನ್ನ, ಯತಿಗಳನ್ನ ಅಥವಾ ಮಕ್ಕಳನ್ನು ನೋಡೋ ಅಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಯಾಕಂದರೆ ನಾವು ಗುರುಗಳನ್ನ ನೋಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗಬಾರ್ದು, ಏನಾದರೂ ಒಂದು ತಗೊಂಡೋಗ್ಬೇಕು. ಅದಕ್ಕೋಸ್ಕರ ನಾಳೆ ರಾಯರ ಮಠಗಳಿಗೆ ಹೋಗುವಾಗ ತುಳಸಿನ ತಗೊಂಡೋಗಿ, ಮಲ್ಲಿಗೆ ಹೂವನ್ನ ತಗೊಂಡೋಗಿ, ಮಕ್ಕಳು ಕೈಯಾರೆ ನೀವು ಅಲ್ಲಿರುವಂಥ ವಯಸ್ಸಾದಂತಹ ವೃದ್ಧ ದಂಪತಿಗಳಿಗೆ ಸಿಹಿನ ಹಂಚಿಸಿ. ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ದೀನದಲಿತರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊಟನ ಹಂಚಿ. ಇಲ್ಲ ನಿಮಗೆ ಅದು ಕೊಡೋಕ್ಕಾಗಲಿಲ್ಲ ಅಂದರೆ ಬ್ರಾಹ್ಮಣರಿಗೆ ನೀವು ನಿಮ್ಮ ಮನೆಯಲ್ಲಿರೋಂಥ ಯಾವುದಾದ್ರೂ ಆಹಾರ ಪದಾರ್ಥಗಳನ್ನ ನೀವು ಬಳಸುತ್ತೀರ ಅಂಥದ್ದಲ್ಲ, ಹೊಸದಾಗಿ ಅಂಗಡಿಯಲ್ಲಿ ಖರೀದಿ ಮಾಡಿ ಕೊಡೋವಂಥ ಶಕ್ತಿ ಇದ್ದರೆ ತೊಗರಿಬೇಳೆ ಕೊಡಿ, ಗೋಧಿ ಕೊಡಿ, ರವೆ ಕೊಡಿ, ಅಕ್ಕಿ ಕೊಡಿ, ತುಪ್ಪ ಕೊಡಿ, ಆಮೇಲೆ ನಿಮಗೆ ಸಾಧ್ಯವಾದಷ್ಟು ಬೆಲ್ಲ ಕೊಡಿ, ತೊಗರಿಬೇಳೆ ಕೊಡಿ, ಉಪ್ಪು ಕೊಡಿ, ಮೆಣಸಿನ್ಕಾಯಿ ಕೊಡಿ, ಅಥವಾ ನಿಮಗೆ ಏನೇನು ಧಾನ್ಯಗಳನ್ನ ದಾನವಾಗಿ ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನಾಳೆ ಕೊಡಿ. ಯಾಕಂದರೆ ಇವಾಗ ಆರಾಧನಾ ಮಹೋತ್ಸವದಲ್ಲಿ ಯತಿಗಳು ಊಟಕ್ಕೆ ಅಂತ ಅವ್ರದ್ದೇ ಆದ ಪದ್ಧತಿಗಳನ್ನ ಮಾಡ್ತಾ ಇರ್ತಾರೆ. ಆ ಪದ್ಧತಿಗಳ ಪ್ರಕಾರ ಅವರು ಒಂದಷ್ಟು ಜನಕ್ಕೆ ಊಟನ ಹಾಕ್ತಾರೆ. ಅದರ ಪುಣ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ, ಇಂಥದ್ದೇ ಮಾಡಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ನಿಮಗೆ ಯಾವುದು ಅನುಕೂಲ ಆಗುತ್ತೋ, ಇಲ್ಲ ಸ್ವತಃ ನೀವೇ ದೀನದಲಿತರಿಗೆ, ಬಡಬಗ್ಗರಿಗೆ ಆಹಾರನ ಹಂಚುತ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಮಠದ ಸುತ್ತಮುತ್ತ ಇರೋವಂಥ ದೀನದಲಿತರಿಗೆ, ಬಡಬಗ್ಗರಿಗೆ ನೀವು ಆಹಾರನ ಹಂಚ್ಬೋದು. ನಿಮಗೆ ಯಾವುದು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನಾಳೆಯಿಂದ ಮಾಡಿ. ನೀವು ಎಷ್ಟು ದಿನ ಮಾಡೋಕ್ಕಾಗಲಿಲ್ಲ ಅಂದರೂ ಈ 3 ದಿನ ಮಾಡಿ ಸಾಕು. ಈ 3 ದಿನ ನೀವು ಮಾಡಿದಂತಹ ಈ ರಾಯರ ಸೇವೆ
ನಿಮ್ಮನ್ನು ಖಂಡಿತವಾಗ್ಲೂ ಕಾಪಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಏನು ಮಾಡ್ಬೋದು ಅಂದರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತನೋರು ಖಂಡಿತವಾಗ್ಲೂ ನಾಳೆ ದಿನ ರಾಯರ ಮಠಗಳಿಗೆ ಹೋಗಿ ವಿಶೇಷವಾಗಿ ಸಂಕಲ್ಪ ಮಾಡಿಸಿ. ಯಾಕಂದರೆ ಗುರುಗಳ ಮುಖಾಂತರ ಅವರ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಡಕುಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳನ್ನ ಸಂಜೆ ಸಮಯದಲ್ಲಿ ಇಲ್ಲ ಬೆಳಗಿನ ಜಾವದ ಸಮಯದಲ್ಲಿ ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಇರೋಂಥ ರಾಯರ ಮಠಗಳಿಗೆ ಕರ್ಕೊಂಡೋಗಿ ಗುರುಗಳ ಮುಖಾಂತರ ನೀವು ಸಂಕಲ್ಪ ಮಾಡಿಸಿ ಅವರಿಗೆ ಮಕ್ಕಳ ಮುಖಾಂತರ ಏನೇನು ದಾನ ಧರ್ಮನ ಮಾಡ್ಸೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ವಲ್ಪ ನನಗೆ ಹುಷಾರಿಲ್ಲ, ಹಾಗಾಗಿ ನನಗೆ ಸ್ವಲ್ಪ ಮಾತು ಮಧ್ಯದಲ್ಲಿ ಕಷ್ಟ, ಕೆಮ್ಮಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾತಾಡಿದಾಗ ಸ್ವಲ್ಪ ಕೆಮ್ಮು ಬರ್ತಿದೆ, ಹಾಗಾಗಿ ಬೇಜಾರು ಮಾಡ್ಕೊಬೇಡಿ ಸರಿನಾ ಸ್ನೇಹಿತರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಖಂಡಿತವಾಗ್ಲೂ ರಾಯರ ಮಠಗಳಲ್ಲಿ ವಿಶೇಷವಾದ ಪೂಜೆ ಸಂಕಲ್ಪಗಳನ್ನ ನೀವು ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಈ 2 ಸೇವೆಗಳನ್ನ ಖಂಡಿತವಾಗ್ಲೂ ಮಾಡಿ. ಅಕಸ್ಮಾತು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಗೋಶಾಲೆಗಳಿದ್ದರೆ, ಅಂದರೆ ಹಸುಗಳನ್ನ ಸಾಕ್ತಾ ಇರೋವಂಥವ್ರು ಅಲ್ಲಿಗೆ ಹೋಗಿ ರಾಯರ ಹೆಸರಲ್ಲಿ ಗೋವುಗಳಿಗೆ ನೀವು ಸಾಧ್ಯವಾದಷ್ಟು ಅಕ್ಕಿ, ಬೆಲ್ಲ, ತೊಗರಿಬೇಳೆ ಅಥವಾ ಬಾಳೆಹಣ್ಣು ಆ ಥರದನ್ನೆಲ್ಲ ತಿನ್ನಿಸಿ ಸಾಧ್ಯವಾದಷ್ಟು ಗೋಧಿನ ನೆನೆಸಾಕಿ, ಗೋಧಿನ ಒಂದು ತಪ್ಪಲೆಯಲ್ಲಿ ನೆನೆಸಿ ಅದನ್ನು ಸ್ವಲ್ಪ ನೀವು ನೀರನ್ನೆಲ್ಲ ಬೆರೆತು ಅದನ್ನು ಹಸುಗಳಿಗೆ ತಿನ್ನಿಸಿ, ಬಾಳೆಹಣ್ಣನ್ನು ತಿನ್ನಿಸಿ, ಗರಿಕೆನ ತಿನ್ನಿಸಿ, ಹುಲ್ಲನ್ನು ತಿನ್ನಿಸಿ. ನಿಮಗೆ ಏನೇನು ಗೋ ಸೇವೆ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಮಾಹಿತಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನನಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ವಿಷಯ ತಿಳಿಸ್ಬೇಕು ಅಂತ ಆಸೆ. ಆದರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾತಾಡಿದಾಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಿದೆ. ಯಾಕಂದರೆ ವೆದರ್ ಆ ರೀತಿ ಇದೆ ಸ್ನೇಹಿತರೆ. ನನಗೆ ಗೊತ್ತಿಲ್ಲ, ಎಲ್ಲ ಥರದ್ದು ಟಾನಿಕ್ಕು ಮಾತ್ರೆ ಎಲ್ಲ ತೊಗೊಂಡಿದ್ದೀನಿ, ಆದ್ರೂ ಸ್ವಲ್ಪ ಈ ವೆದರ್ಗೆ ನನಗೆ ಈ ಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಒಂದೇ ಸಮ ಮಾತಾಡೋಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಕೆಮ್ಮಾಗುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋಗಳು ಜಾಸ್ತಿ ಮಾಡ್ತಾಯಿಲ್ಲ, ಅಂದರೆ ಬರೀ ಆಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಜಾಸ್ತಿ ವೀಡಿಯೋ ನನಗೂ ಇಷ್ಟ ಆಯಿತು, ರಾಯರ ಆರಾಧನೆಗೆ ವಿಶೇಷವಾದ ವೀಡಿಯೋಗಳನ್ನೆಲ್ಲ ಮಾಡಿ ತೋರಿಸ್ಬೇಕು ಅಂತ. ಏನು ಮಾಡೋದು ಸ್ನೇಹಿತರೆ, ಕೆಲವೊಂದು ಟೈಮ್ಗಳಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಬೇರೆ ಥರ ಇರುತ್ತೆ. ಆ ಪರಿಸ್ಥಿತಿಗಳಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗೋದೇ ಜೀವನ ಅಲ್ವಾ ಸ್ನೇಹಿತರೆ. ಅದಕ್ಕೋಸ್ಕರ ನನಗೂ ಕೂಡ ನಾಳೆ ರಾಯರ ಆರಾಧನೆಗೆ ತುಂಬ ವಿಶೇಷ ಇದೆ. ನನಗೂ ಆರಾಧನೆಗೆಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.